ಕೋರ್ಟ್ ಕೇಸ್ನಲ್ಲಿ ಅದ್ಭುತವಾದ ರಕ್ಷಣೆ ಮಾಡಿದ್ದ ನಮ್ಮ ಗುರುರಾಯರು. ಒಬ್ಬ ಸರಳ ಭಕ್ತನು ಸುಳ್ಳು ಆರೋಪದ ಕಾರಣವಾಗಿ ದೊಡ್ಡ ನ್ಯಾಯಾಲಯದ ಪ್ರಕರಣದಲ್ಲಿ ಸಿಲುಕಿರುತ್ತಾರೆ. ಸಾಕ್ಷಿಗಳು ಅವನ ವಿರುದ್ಧವಾಗಿದ್ದರಿಂದ ಎಲ್ಲರೂ ಈ ಕೇಸ್ನಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಿರುತ್ತಾರೆ. ಈ ದುಃಖದಿಂದ ಮನಸ್ಸು ಕುಗ್ಗಿದ ಆ ಭಕ್ತನು ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗದೆ ತನ್ನ ಮನೆಯಲ್ಲಿಯೇ ಪ್ರತಿದಿನ ಬೆಳಗ್ಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಫೋಟೋ ಮುಂದೆ ದೀಪ ಹಚ್ಚಿ ಮನಸ್ಸಿನಿಂದ ಹೀಗೆ ಪ್ರಾರ್ಥಿಸುತ್ತಿದ್ದ: ಸ್ವಾಮಿ, ನಾನು ನಿರ್ದೋಷಿ. ನನ್ನ ಮಾತು ಕೇಳುವವರು ಯಾರೂ ಇಲ್ಲ. ನೀವು ಮಾತ್ರ ನನ್ನನ್ನು ಕಾಪಾಡಲು ಸಾಧ್ಯ ಎಂದು ಅವನು 41 ದಿನಗಳ ಕಾಲ ಶ್ರೀ ರಾಘವೇಂದ್ರ ಸ್ತೋತ್ರ ಪಠನೆ ಮಾಡುತ್ತಿದ್ದ. ನ್ಯಾಯಾಲಯದ ಅಂತಿಮ ದಿನ ಬಂದಿತು. ಅಚ್ಚರಿಯ ಸಂಗತಿ ಏನೆಂದರೆ, ಪ್ರಮುಖ ಸಾಕ್ಷಿಯೊಬ್ಬರು ಏಕಾಏಕಿ ಬಂದು ಸತ್ಯವನ್ನು ಒಪ್ಪಿಕೊಂಡರು. ನ್ಯಾಯಾಧೀಶರು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಆ ಭಕ್ತನನ್ನು ಪೂರ್ಣವಾಗಿ ನಿರ್ದೋಷಿ ಎಂದು ಘೋಷಿಸಿದರು. ಆ ಭಕ್ತನು ನಂತರ ಹೇಳಿದ ಮಾತು: ವಕೀಲರು ಸಹಾಯ ಮಾಡಿದರು, ಆದರೆ ನನ್ನನ್ನು ಉಳಿಸಿದವರು ಮಂತ್ರಾಲಯದ ಮಹಾಸ್ವಾಮಿ ಶ್ರೀ ಗುರು ರಾಘವೇಂದ್ರ ಎಂದು ಮನಸ್ಸಿನಲ್ಲಿಯೇ ಅವರನ್ನು ಪ್ರಾರ್ಥಿಸಿದನು. ನಿಷ್ಕಳಂಕ ನಂಬಿಕೆ ಇದ್ದರೆ ದೈವ ಸಹಾಯ ಖಚಿತವಾಗಿ ಆಗುತ್ತದೆ. ಮಾನವ ಪ್ರಯತ್ನ ವಿಫಲವಾದರೂ ಶ್ರೀ ರಾಘವೇಂದ್ರ ಸ್ವಾಮಿಯ ಕೃಪೆ ಕೈಬಿಡುವುದಿಲ್ಲ. ಕಷ್ಟದ ಸಮಯದಲ್ಲಿ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ಅಸಾಧ್ಯವನ್ನು ಸಾಧ್ಯ ಮಾಡುತ್ತದೆ. ಭಕ್ತನ ರಕ್ಷಣೆಗಾಗಿ ಶ್ರೀಗಳು ಯಾವಾಗಲೂ ಅದೃಶ್ಯವಾಗಿ ಕಾರ್ಯನಿರ್ವಹಿಸುತ್ತಾರೆ. ರಾಯರಿದ್ದಾರೆ.